ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾಕಣೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೆ, ಇಂದಿನ ತರಗತಿಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ಸ್ ಆ್ಯಕ್ಟ್ 2005 ಅಥವಾ KSLU ಯೂನಿವರ್ಸಿಟಿ ಹುಬ್ಬಳ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಮಾಹಿತಿ ಹಕ್ಕಿನ ಕಾಯ್ದೆಗೆ ಸಂಬಂಧಪಟ್ಟಂತೆ ಏನು ಯೂನಿವರ್ಸಿಟಿಯವರು ಪ್ರಿಸ್ಕ್ರೈಬ್ ಮಾಡಿರುವ ಸಿಲೆಬಸ್ಸಲ್ಲಿ ಯೂನಿಟ್ 2ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟು ಕ್ವಶನ್ಸು, ಕಂಪಲ್ಸರಿ ಕ್ವಶನ್ಸನ್ನು ಕೇಳ್ತಾನೆ ಇರ್ತಾನೆ. ಯಾವ ಕ್ವಶನ್ಸ್ ಅಂತ ನೋಡ್ಕೊಂಡು ಬರೋಣ. ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬಾರ್ದು. ಈ ಕ್ವಶನ್ಸ್ ಮೇಲೆ ತುಂಬ ಫೋಕಸ್ ಮಾಡೋಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತುಂಬ ಇಂಪಾರ್ಟೆಂಟು. ಏನು ನೋಡ್ಕೊಂಡು ಬರೋಣ. ಪ್ರೊಸೀಜರ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ಸ್. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಪ್ರೊಸೀಜರ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ಸ್ ಏನು ಮಾಹಿತಿಯನ್ನು ಒದಗಿಸಲು ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯವಿಧಾನ ಮತ್ತು ಬಾಧ್ಯತೆಗಳನ್ನು ವಿವರಿಸಿ ಅಥವಾ ಚರ್ಚಿಸಿ ಅಂತ ಕೇಳ್ತಾ ಇರ್ತಾನೆ. ತುಂಬ ಇಂಪಾರ್ಟೆಂಟು. ಮಾಹಿತಿಯನ್ನು ಒದಗಿಸಲು ಸಾರ್ವಜನಿಕ ಪ್ರಾಧಿಕಾರದ ಹೊಣೆಗಾರಿಕೆಯನ್ನು ವಿವರಿಸಿ ಅಥವಾ ಬಾಧ್ಯತೆಯನ್ನು ವಿವರಿಸಿ ಅಂತ ಕೇಳ್ತಾ ಇರ್ತಾನೆ. ತುಂಬ ಇಂಪಾರ್ಟೆಂಟ್. ಆತ್ಮೀಯ ಭಾವಿಕರೇ ಗಮನಿಸಿ, ಪ್ರೊಸೀಜರ್ ಆಫ್ ಪಬ್ಲಿಕ್ ಅಥಾರಿಟಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ಸ್, ಮಾಹಿತಿಯನ್ನು ಒದಗಿಸಲು ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯವಿಧಾನ ನೋಡ್ಕೊಂಡು ಬರೋಣ. ದ ಆ್ಯಕ್ಟ್ ಸ್ಪೆಸಿಫೈಸ್ ದ ಮ್ಯಾನರ್ ಇನ್ ವಿಚ್ request may be made by a citizens to the authority for obtaining the information. It also provides for transferring the request to the other concerned public authority that may hold the informations. ಆತ್ಮೀಯ ಭಾವಿಕಿದರೆ ಏನು ಮಾಹಿತಿಯನ್ನು ಪಡೆಯಲು ನಾಗರಿಕನು ಪ್ರಾಧಿಕಾರಕ್ಕೆ ವಿನಂತಿಗಳನ್ನು ಮಾಡುವ ಮೂಲಕ ಅಥವಾ ವಿಧಾನವನ್ನು ಈ ಕಾಯ್ದೆಯು ನಿರ್ದಿಷ್ಟಪಡಿಸುತ್ತದೆ. ಮಾಹಿತಿಯನ್ನು ಹೊಂದಿರಬಹುದಾದ ಇತರೆ ಸಂಬಂಧಿತ ಸಾರ್ವಜನಿಕ ಪ್ರಾಧಿಕಾರಕ್ಕೆ ವಿನಂತಿಯನ್ನು ವರ್ಗಾಯಿಸಲು ಸಹ ಇದು ಅವಕಾಶವನ್ನು ನೀಡುತ್ತದೆ. ಆತ್ಮೀಯ ಭಾವಿ ವಕೀಲರೆ, ಇನ್ನು ಸೆಕೆಂಡ್ ಒನ್ ಗಮನಿಸಿ, ಅಪ್ಲಿಕೇಶನ್ಸ್ ಈಸ್ ಟು ಬಿ ಸಬ್ಮಿಟೆಡ್ ಇನ್ ರೈಟಿಂಗ್ ಆರ್ ಎಲೆಕ್ಟ್ರಾನಿಕಲಿ ವಿತ್ ಪ್ರಿಸ್ಕ್ರೈಬ್ಡ್ ಫೀಸ್ ಟು ಪಬ್ಲಿಕ್ ಇನ್ಫಾರ್ಮೇಷನ್ಸ್ ಆಫೀಸರ್ಸ್. ಏನು PIO ಅಂದರೆ ಏನು ಕರಿತೀವಿ ಅಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ಸ್ ಆಫೀಸರ್ ಅಂತ ಹೇಳಿಬಿಟ್ಟು PIO ಅಂದರೆ. ಆತ್ಮೀಯ ಭಾವಿ ವಕೀಲರು, ಏನು ಅರ್ಜಿಯನ್ನು ಲಿಖಿತವಾಗಿ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೂಲಕ ಇರಬಹುದು ರೂಪದಲ್ಲಿ ನಿಗದಿತ ಶುಲ್ಕದೊಂದಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೆ, ನೆಕ್ಸ್ಟ್ ನೋಡಿ, ನೋಟ್ ಮಾಡ್ಕೊಳ್ಳಿ ಇದನ್ನು. ಅಪ್ಲಿಕೇಶನ್ಸ್ ಫೀಸ್ ಆರ್ ₹10 is needed be paid by way of cash or by demand draft or banker's check or Indian postal order payable to accounts officers of the public authority. ಏನು ಆತ್ಮೀಯ ಭಾವಿಕರೇ ಗಮನಿಸಬೇಕಾಗಿದ್ದು, ನೀವು ₹10 ಅರ್ಜಿ ಶುಲ್ಕವನ್ನು ನಗದು ರೂಪದಲ್ಲಿ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಬ್ಯಾಂಕರ್ಸ್ ಚೆಕ್ ಅಥವಾ ಸಾರ್ವಜನಿಕ ಪ್ರಾಧಿಕಾರದ ಖಾತೆಗಳ ಕಚೇರಿಗೆ ಪಾವತಿಸಬೇಕಾದ ಭಾರತೀಯ ಅಂಚೆ ಆದೇಶದ ಮೂಲಕ ಪಾವತಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ನೀವು ಒಂದು ಅರ್ಜಿಯನ್ನು ಯಾವ ಪ್ರಾಧಿಕಾರಕ್ಕೆ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನಮೂದಿಸಿ ಆ ಪ್ರಾಧಿಕಾರಕ್ಕೆ ಹೆಸರನ್ನು ಸೂಚಿಸಿ ನೀವು ಯಾವ ಮಾಹಿತಿಯನ್ನು ಕೇಳ್ಕೊಳ್ತಿರಲ್ಲ ಆ ಮಾಹಿತಿಯನ್ನು ಬರಿತೀರಾ. ಆ ಮಾಹಿತಿ ಜೊತೆಗೆ ನೀವು ಅರ್ಜಿಯ ಜೊತೆಗೆ ನೀವು ₹10 ಫೀಸನ್ನು ಕಟ್ಟಬೇಕಾಗ್ತದೆ, ಶುಲ್ಕವನ್ನು. ಗೊತ್ತಾಯ್ತಾ ಆತ್ಮೀಯ ಭಾವಿ ವಕೀಲರೇ? ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ನೆಕ್ಸ್ಟ್ ಒನ್ನು ತುಂಬ ಇಂಪಾರ್ಟೆಂಟು. ಸೆಕ್ಷನ್ 3 and 4 ಅಂತೂ ತುಂಬ ಕಂಪಲ್ಸರಿ, ನೀವು ಬರೀಲೇಬೇಕಾಗ್ತದೆ. ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ಸ್. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಸೆಕ್ಷನ್ಸ್ 3 ಏನು ಹೇಳ್ತಾರಪ್ಪ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ಸ್ ಮೀನ್ಸ್ ಮಾಹಿತಿ ಹಕ್ಕು ಬಗ್ಗೆ ಹೇಳ್ತದೆ. ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ಎಲ್ಲ ನಾಗರಿಕರು ಮಾಹಿತಿ ಹಕ್ಕನ್ನು ಹೊಂದಿರತಕ್ಕದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ. ಇನ್ನು ಸೆಕ್ಷನ್ಸ್ 4 ಹೇಳ್ತಾ ಅಂದರೆ ಸಾರ್ವಜನಿಕ ಪ್ರಾಧಿಕಾರಗಳ ಹೊಣೆಗಾರಿಕೆ. ಅಲ್ಲಿ ಸೆಕ್ಷನ್ಸ್ 4 ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ಸ್ ಯಾವ ಸೆಕ್ಷನ್ ಅಂಡರಲ್ಲಿ ಅಂದರೆ ಸೆಕ್ಷನ್ಸ್ 4 ಸಾರ್ವಜನಿಕ ಪ್ರಾಧಿಕಾರಗಳ ಹೊಣೆಗಾರಿಕೆ ಬಗ್ಗೆ ಹೇಳ್ತದೆ. ಆತ್ಮೀಯ ಭಾವಿ ವಕೀಲರೇ, ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಕೂಡ ನೋಡಿ, ಎವ್ರಿ ಪಬ್ಲಿಕ್ ಅಥಾರಿಟಿ ಅಂಡರ್ ದ ಆಕ್ಟ್ ಹ್ಯಾಸ್ ಬೀನ್ entrusted with a duty to maintain records and published manuals, rules, regulations, instructions, etc. in its positions as prescribed under the act. Every public authority has to publish within 120 days of the enactment of this act. ಏನು ಆತ್ಮೀಯ ಭಾವಿ ವಕೀಲರೇ, ಈ ಕಾಯ್ದೆ ಅಡಿಯಲ್ಲಿ ಸೂಚಿಸಲಾದಂತಹ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ದಾಖಲೆಗಳನ್ನು ನಿರ್ವಹಿಸುವ ಮತ್ತು ಕೈಪಿಡಿಗಳ ನಿಯಮಗಳಿರ್ಬೋದು, ನಿಬಂಧನೆಗಳಿರ್ಬೋದು, ಸೂಚನೆಗಳನ್ನಿರ್ಬೋದು ಇತ್ಯಾದಿಗಳನ್ನು ತನ್ನ ಬಳಿ ಪ್ರಕಟಿಸುವ ಕರ್ತವ್ಯವನ್ನು ಹೊಂದಿದೆ. ಈ ಕಾಯ್ದೆ ಜಾರಿಗೆ ಬಂದ 120 ದಿನಗಳ ಒಳಗೆ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಈ ಕೆಳಗಿನ ಮಾಹಿತಿಗಳನ್ನು ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ನಾನು. ಸೆಕ್ಷನ್ಸ್ 4 ಇಸ್ ದ ಮೋಸ್ಟ್ ಇಂಪಾರ್ಟೆಂಟು. ಫಸ್ಟ್ ನೋಡ್ಕೊಂಡು ಬರೋಣ.
ದ ಪರ್ಟಿಕ್ಯುಲರ್ಸ್ ಆಫ್ ಇಟ್ಸ್ ಆರ್ಗನೈಸೇಷನ್ಸ್ ಫಂಕ್ಷನ್ಸ್ ಅಂಡ್ ಡ್ಯೂಟೀಸ್, ಏನು ಅದರ ಸಂಘಟನೆ ಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳನ್ನು ಪ್ರಕಟಿಸಬೇಕಾಗ್ತದೆ. RTI ಪಬ್ಲಿಕ್, PIO ಅಂತ ಕರಿತೀವಿ ನಾವು, ಪಬ್ಲಿಕ್ ಆಫೀಸರ್ಸ್ ಅಂತ ಕರಿತೀವಲ್ವಾ. ಆಫೀಸರ್ಸ್ ಸಾರ್ವಜನಿಕ ಪ್ರಾಧಿಕಾರದ ಅಧಿಕಾರಿಗಳು ಯಾವ ರೀತಿಯಾದ ಮಾಹಿತಿಗಳನ್ನು ಅಥವಾ ಕಾರ್ಯಗಳನ್ನು ಒಳಗೊಂಡಿರುವುದನ್ನು ಪ್ರಕಟಿಸಬೇಕಾಗ್ತದೆ. ನೆಕ್ಸ್ಟ್ ಒನ್, ದ ಚಾರ್ಟ್ ಆಫ್ ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಈಚ್ ಆಫ್ ಇಟ್ಸ್ ಆಫೀಸರ್ಸ್ ಅಂಡ್ ಎಂಪ್ಲಾಯೀಸ್, ಏನು ಅದರ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಅಧಿಕಾರ ಮತ್ತು ಕರ್ತವ್ಯಗಳ ಪಟ್ಟಿಯನ್ನು ಪ್ರಕಟಿಸಬೇಕಾಗ್ತದೆ. ನೆಕ್ಸ್ಟ್ ಒನ್, ದ ಪ್ರೊಸೀಜರ್ ಫಾಲೋಡ್ ಇನ್ ಇಟ್ಸ್ ಡಿಸಿಷನ್ಸ್ ಮೇಕಿಂಗ್ ಪ್ರೊಸೆಸಸ್ ಇನ್ಕ್ಲೂಡಿಂಗ್ ಚಾನಲ್ಸ್ ಆಫ್ ಸೂಪರ್ವಿಷನ್ಸ್ ಅಂಡ್ ಅಕೌಂಟಬಿಲಿಟಿ. ಆತ್ಮೀಯ ಭಾವಿಕೆಯರು, ಏನು ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ಅದರ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಿದ ಕಾರ್ಯವಿಧಾನ ಬಗ್ಗೆಯನ್ನು ಪ್ರಕಟಿಸಬೇಕಾಗ್ತದೆ. ನೆಕ್ಸ್ಟ್ ಒನ್, ದ ನಾರ್ಮ್ಸ್ ಸೆಟ್ ಬೈ ಇಟ್ ಫಾರ್ ದೀಸ್ ಡಿಸ್ಚಾರ್ಜ್ ಆಫ್ ಇಟ್ಸ್ ಫಂಕ್ಷನ್ಸ್, ಏನು ಅದರ ಕಾರ್ಯಗಳ ನಿರ್ವಹಣೆಗೆ ಅದು ನಿಗದಿಪಡಿಸಿದಂತಹ ಮಾನದಂಡಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದೇ ಥರ ನೆಕ್ಸ್ಟ್ ಒಂದು ಗಮನಿಸಿ, ದ ರೂಲ್ಸ್, ರೆಗ್ಯುಲೇಷನ್ಸ್, ಇನ್ಸ್ಟ್ರಕ್ಷನ್ಸ್, ಮ್ಯಾನ್ಯುವಲ್ಸ್ ಅಂಡ್ ರೆಕಾರ್ಡ್ಸ್ ಯೂಸ್ಡ್ ಬೈ ಇಟ್ಸ್ ಎಂಪ್ಲಾಯೀಸ್ ಫಾರ್ ಡಿಸ್ಚಾರ್ಜಿಂಗ್ ಇಟ್ಸ್ ಫಂಕ್ಷನ್ಸ್, ಅದರ ನೌಕರರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಬಳಸುವ ನಿಯಮಗಳನ್ನಿರಬಹುದು, ಅದರ ನಿಬಂಧನೆಗಳು ಮತ್ತು ಸೂಚನೆಗಳಿರಬಹುದು, ಕೈಪಿಡಿಗಳು ಮತ್ತು ದಾಖಲೆಗಳನ್ನು ಕೂಡ ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಕ್ಲಿಯರ್ ಆಗಿ ಅರ್ಥ ಆಗದೆ ಅಂದ್ಕೊಳ್ತೀನಿ ನಾನು. ಏನು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ 120ನೇ ಒಳಗಾಗಿ ಈ ಕೆಳಗಿನ ಮಾಹಿತಿಗಳನ್ನು ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಕೂಡ ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿಕರೇ, ನೆಕ್ಸ್ಟ್ ಒಂದು ಗಮನಿಸಿ, ಎ ಸ್ಟೇಟ್ಮೆಂಟ್ ಆಫ್ ದಿ ಕ್ಯಾಟಗರೀಸ್ ಆಫ್ ದಿ ಡಾಕ್ಯುಮೆಂಟ್ ಹೆಲ್ಡ್ ಬೈ ಇಟ್ ಓರ್ ಅಂಡರ್ ಈಸ್ ಕಂಟ್ರೋಲ್, ಅದು ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ದಾಖಲೆಗಳ ವರ್ಗಗಳ ಹೇಳಿಕೆಗಳ ಬಗ್ಗೆ ಪ್ರಕಟಿಸಬೇಕಾಗ್ತದೆ. ನೆಕ್ಸ್ಟ್ ಒನ್, ಡೀಟೇಲ್ಸ್ ಆಫ್ ಎನಿ ಕನ್ಸಲ್ಟೇಷನ್ಸ್ ಅರೇಂಜ್ಮೆಂಟ್ ವಿತ್ ಪಬ್ಲಿಕ್ ಇನ್ಕ್ಲೂಡಿಂಗ್ ರೆಪ್ರೆಸೆಂಟೇಟಿವ್ ಇನ್ ರೆಗರ್ಡ್ ಟು ದಿ ಫಾರ್ಮುಲೇಷನ್ಸ್ ಆಫ್ ಎನಿ ಪಬ್ಲಿಕ್ ಪಾಲಿಸಿ ಆರ್ ಇಂಪ್ಲಿಮೆಂಟೇಷನ್ಸ್ ಆಫ್ ದೇರಾಫ್. ಆತ್ಮೀಯ ಭಾವಿಕೆದರೆ, ಏನು ಯಾವುದೇ ಸಾರ್ವಜನಿಕ ನೀತಿ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಂದಿಗೆ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಯಾವುದೇ ಸಮಾಲೋಚನಾ ವ್ಯವಸ್ಥೆಯ ವಿವರಗಳನ್ನು ತಿಳಿಸಿಕೊಡ್ಬೇಕಾಗ್ತದೆ ಸಾರ್ವಜನಿಕರಿಗೆ. ಅದೇ ರೀತಿಯಾಗಿ ಎ ಸ್ಟೇಟ್ಮೆಂಟ್ ಆಫ್ ದಿ ಬೋರ್ಡ್ಸ್, ಕೌನ್ಸಿಲ್ಸ್, ಕಮಿಟೀಸ್ ಅಂಡ್ ಅದರ್ ಬಾಡೀಸ್ ಕನ್ಸಿಸ್ಟಿಂಗ್ ಆಫ್ 2 or more persons constituted by the additionally informations as to whether the meetings of these are open to the public. ಆತ್ಮೀಯ ಭಾವಿಕೆಯರು, ಏನು ಮಂಡಳಿಗಳಿರ್ಬೋದು, ಮಂಡಳಿಗಳ ಸಮಿತಿಗಳು ಮತ್ತು ಅದರಿಂದ ರಚಿಸಲ್ಪಟ್ಟಂತಹ 2 ಅಥವಾ ಹೆಚ್ಚಿನ ವ್ಯಕ್ತಿಗಳನ್ನು ಒಳಗೊಂಡಿರುವ ಇತರೆ ಸಂಸ್ಥೆಗಳು ಹೇಳಿಕೆ ಹೆಚ್ಚುವರಿಯಾಗಿ ಇವುಗಳ ಸಭೆಗಳ ಸಾರ್ವಜನಿಕರಿಗೆ ಮುಕ್ತವಾಗಿವೆ ಎಂಬುದನ್ನು ಮಾಹಿತಿ ಪಡೆದುಕೊಳ್ಳೋದನ್ನು ಕೂಡ ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಇನ್ನು ನೆಕ್ಸ್ಟ್ ಒಂದು ಗಮನಿಸಿ, ದ ಮಿನ್ಯೂಟ್ಸ್ ಆಫ್ ಸಚ್ ಮೀಟಿಂಗ್ಸ್ ಆರ್ ಅಕ್ಸೆಸಿಬಲ್ ಟು ದಿ ಪಬ್ಲಿಕ್, ಅಂತಹ ಸಭೆಗಳ ನಡವಳಿಕೆಗಳ ಸಾರ್ವಜನಿಕರಿಗೆ ಲಭ್ಯವಿರುತ್ತವೆ. ಎ ಡೈರೆಕ್ಟರಿ ಆರ್ ಎನಿ ಡಾಕ್ಯುಮೆಂಟ್ ಕ್ಯಾರೀಸ್ ಕಾಂಟ್ಯಾಕ್ಟ್ ಡೀಟೇಲ್ ಅಲಾಂಗ್ ವಿತ್ ದ ನೇಮ್ ಅಂಡ್ ಡೆಸಿಗ್ನೇಷನ್ಸ್ ಆಫ್ ಈಸ್ ಆಫೀಸರ್ಸ್ ಅಂಡ್ ಎಂಪ್ಲಾಯೀಸ್, ಏನು ಒಂದು ಡೈರೆಕ್ಟರಿ ಅಥವಾ ಯಾವುದೇ ದಾಖಲೆಯ ಅದರ ಅಧಿಕಾರಿಗಳು ಮತ್ತು ನೌಕರರ ಹೆಸರು ಮತ್ತು ಹುದ್ದೆಯೊಂದಿಗೆ ಸಂಪರ್ಕ ವಿವರಗಳನ್ನು ಹೊಂದಿರುತ್ತದೆ. ಆತ್ಮೀಯ ಭಾವಿ ವಕೀಲರೇ, ನೆಕ್ಸ್ಟ್ ಒಂದು ಗಮನಿಸಿ, ದ ಡೀಟೇಲ್ ಆಫ್ ರೆಮ್ಯುನರೇಷನ್ಸ್ ಆಫ್ ಈಚ್ ಆಫ್ ಇಟ್ಸ್ ಆಫೀಸರ್ಸ್ ಅಂಡ್ ಎಂಪ್ಲಾಯೀಸ್ ಅಂಡ್ ಪಾಲಿಸೀಸ್ ಆಫ್ ಆರ್ಗನೈಸೇಷನ್ಸ್ ಅಂಡ್ ರೆಮ್ಯುನರೇಷನ್ಸ್, ಏನು ಸಂಸ್ಥೆಯ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಉದ್ಯೋಗಿಗಳ ಸಂಭಾವನೆಯ ವಿವರ ಮತ್ತು ಸಂಭಾವನೆ ಕುರಿತು ಸಂಸ್ಥೆಯ ನೀತಿಯನ್ನು ಕೂಡ ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದೇ ರೀತಿಯಾಗಿ ದ ಬಜೆಟ್ ಡಾಟಾ ಆಫ್ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ ದ ಡೀಟೇಲ್ಸ್ ಲೈಕ್ ಅಲೋಕೇಶನ್ಸ್, ಪ್ಲಾನ್ ಆಫ್ ಎಕ್ಸ್ಪೆಂಡಿಚರ್, ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್, disbursement mode thereof, utilizations report and progresses report need also to be recorded. ಏನು ಆತ್ಮೀಯ ಭಾವಿ ವಕೀಲರೇ, ಹಂಚಿಕೆ ವೆಚ್ಚದ ಇರಬಹುದು, ಯೋಜನೆ ಇರಬಹುದು, ಪ್ರಸ್ತಾಪಿತ ಖರ್ಚುಗಳ ಬಗ್ಗೆ ಇರಬಹುದು, ಯಾವುದೇ ಒಂದು ಯೋಜನೆಯನ್ನು ಮಾಡಿದ ಅದರ ಬಗ್ಗೆ ಕಾರ್ಯವಿಧಾನದ ಬಗ್ಗೆ ಅಥವಾ ಖರ್ಚು ವೆಚ್ಚಗಳನ್ನು ವಿತರಿಸುವ ಬಗ್ಗೆ ಇರಬಹುದು, ಸಂಸ್ಥೆಯ ಬಜೆಟ್ ಇರಬಹುದು, ಅದರ ಡಾಟಾ ಅಥವಾ ಮಾಹಿತಿಯ ಬಗ್ಗೆ ಇರಬಹುದು, ವರದಿ ಮತ್ತು ಪ್ರಗತಿ ವರದಿಯನ್ನು ಸಹ ದಾಖಲಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದೇ ರೀತಿಯಾಗಿ ಡೀಟೇಲ್ಸ್ ಆಫ್ ಸಬ್ಸಿಡಿ ಪ್ರೋಗ್ರಾಮ್ಸ್ ರನ್ ಬೈ ಪಬ್ಲಿಕ್ ಅಥಾರಿಟಿ ಇನ್ಕ್ಲೂಡಿಂಗ್ ದ ಅಮೌಂಟ್ಸ್ ಅಲೋಕೇಟೆಡ್ ಅಂಡ್ ದಿ ಡೀಟೇಲ್ಸ್ ಅಂಡ್ ಬೆನಿಫಿಷರಿ ಆಫ್ ಸಚ್ ಪ್ರೋಗ್ರಾಮ್ಸ್, ಏನು ಕಾರ್ಯಕ್ರಮಗಳ ವಿವರಗಳಿಗೆ ಸಂಬಂಧಪಟ್ಟಂತೆ ಹಂಚಿಕೆಯಾದ ಮೊತ್ತಗಳು ಮತ್ತು ಅಂತಹ ಕಾರ್ಯಕ್ರಮಗಳ ವಿವರಗಳು ಮತ್ತು ಫಲಾನುಭವಿಗಳಿಗೆ ಸೇರಿದಂತೆ ಪ್ರತಿಯೊಂದನ್ನು ಕೂಡ ಪ್ರಕಟಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ನೆಕ್ಸ್ಟ್ ಒಂದು ಗಮನಿಸಿ, ಡೀಟೇಲ್ಸ್ ಆಫ್ ಆಲ್ ರೆಸಿಪಿಯೆಂಟ್ಸ್ to whom it allow concessions of authorizations granted by it, ಏನು
ಅದು ನೀಡುವ ರಿಯಾಯಿತಿಗಳಿರ್ಬೋದು ಅಥವಾ ಅಧಿಕಾರಿಗಳನ್ನ ನೀಡುವ ಎಲ್ಲ ಸ್ವೀಕರಿಸುವವರ ವಿವರಗಳಿರ್ಬೋದು. ನೆಕ್ಸ್ಟ್ ಒನ್, ಡೀಟೇಲ್ಸ್ ಆಫ್ ದಿ ಇನ್ಫಾರ್ಮೇಶನ್ಸ್ ವಿಚ್ ರೆಕಾರ್ಡೆಡ್ ಇನ್ ಆನ್ ಎಲೆಕ್ಟ್ರಾನಿಕ್ ಫ್ರಮ್ ವಿಚ್ ಆಲ್ ಆಟ್ರಿಬ್ಯೂಟಿಸ್. ಏನು ಎಲ್ಲ ಗುಣಲಕ್ಷಣಗಳೊಂದಿಗೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ದಾಖಲಿಸಲಾದ ಮಾಹಿತಿ ವಿವರಗಳನ್ನು ಕೂಡ ಪ್ರಕಟಿಸಬೇಕಾಗ್ತದೆ ಆತ್ಮೀಯ ಭಾವವೀಕ್ಷಕರೇ. ಆತ್ಮೀಯ ಭಾವವೀಕ್ಷಕರೇ, ಇನ್ನು ನೆಕ್ಸ್ಟ್ ಒಂದು ಗಮನಿಸಿ, ಫೆಸಿಲಿಟಿ ಆಫರ್ಡ್ ಟು ಸಿಟಿಸನ್ಸ್ ಆಲ್ ಅಟ್ ಲಾರ್ಜ್ ಫಾರ್ ಒಬ್ಟೈನಿಂಗ್ ಇನ್ಫಾರ್ಮೇಶನ್ಸ್ ಅಂಡ್ ಡೀಟೇಲ್ ಆರ್ ರಿಗಾರ್ಡಿಂಗ್ ರೂಮ್ ಎಕ್ಸ್ಟ್ರಾ ಇಟ್ಸ್ ಅವೈಲೇಬಲ್. ಏನು ಮಾಹಿತಿ ಪಡೆಯಲು ನಾಗರಿಕರಿಗೆ ನೀಡಲಾಗುವ ಸೌಲಭ್ಯಗಳು ಮತ್ತು ಲಭ್ಯವಿದ್ದರೆ ಓದುವ ಕೋಣೆ ವಿವರಗಳನ್ನು ಇತ್ಯಾದಿಗಳ ಬಗ್ಗೆ ಕೂಡ ಒಂದು ಗ್ರಂಥಾಲಯದಲ್ಲಿ ನೇಮಿಸಿಕೊಡಬೇಕಾಗ್ತದೆ ಆತ್ಮೀಯ ಭಾವವೀಕ್ಷಕರೇ. ಅದೇ ರೀತಿಯಾಗಿ ಡೀಟೇಲ್ಸ್ ಆಫ್ ದ ಪಬ್ಲಿಕ್ ಇನ್ಫಾರ್ಮೇಶನ್ಸ್ ಆಫೀಸರ್ಸ್ ವಿತ್ ಅಟ್ರಿಬ್ಯೂಟ್ಸ್ ಲೈಕ್ ನೇಮ್, ಡೆಸಿಗ್ನೇಷನ್ಸ್ ಇನ್ ಆರ್ಗನೈಸೇಷನ್ಸ್, ಕಾಂಟ್ರಾಕ್ಟ್ ಡೀಟೇಲ್ಸ್ ಎಕ್ಸೆಟ್ರಾ. ಸಂಸ್ಥೆಯಲ್ಲಿ ಹುದ್ದೆ, ಸಂಪರ್ಕದ ವಿವರಗಳಿರ್ಬೋದು ಇತ್ಯಾದಿ ಗುಣಲಕ್ಷಣಗಳೊಂದಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ವಿವರಗಳನ್ನು ಪ್ರಕಟಿಸಬೇಕಾಗ್ತದೆ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಕೂಡ. ಅದೇ ರೀತಿಯಾಗಿ ಆತ್ಮೀಯ ಭಾವವೀಕ್ಷಕರೇ, ಎನಿ ಅದರ್ ಇನ್ಫಾರ್ಮೇಶನ್ಸ್ ಆಸ್ ಮೆನಿ ಬಿ ಪ್ರಿಸ್ಕ್ರೈಬ್ಡ್ ನೀಡೆಡ್ ಟು ಅಪ್ಡೇಟ್ ದೀಸ್ ಪಬ್ಲಿಕೇಶನ್ಸ್ ಎವ್ರಿ ಇಯರ್. ಏನು ಸೂಚಿಸಬಹುದಾದಂತಹ ಯಾವುದೇ ಇತರೆ ಮಾಹಿತಿಯನ್ನ ಈ ಪ್ರಕಟಣೆಗಳನ್ನ ಪ್ರತಿ ವರ್ಷ ಕೂಡ ನವೀಕರಿಸಬೇಕಾಗ್ತದೆ. ಆತ್ಮೀಯ ಭಾವವೀಕ್ಷಕರೇ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಆತ್ಮೀಯ ಭಾವವೀಕ್ಷಕರೇ, ಇಂದಿನ ತರಗತಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂತೆ ಇನ್ನು ಸಾರ್ವಜನಿಕ ಪ್ರಾಧಿಕಾರಗಳ ಹೊಣೆಗಾರಿಕೆಗಳು ಅಥವಾ ಬಾಧ್ಯತೆಗಳು ಯಾವೆಂಬ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಸೆಕ್ಷನ್ಸ್ 4 ತುಂಬಾ ಇಂಪಾರ್ಟೆಂಟು. ಎಕ್ಸಾಮಿಗೆ ಪದೇ ಕೇಳ್ತಾ ಇರ್ತಾನೆ ಇದೇ ಕ್ವಶನ್ಸ್ ಅನ್ನ. ಸೆಕೆಂಡ್ ಯೂನಿಟ್ ಅಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ. ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ ಆತ್ಮೀಯ ಭಾವವೀಕ್ಷಕರೇ. ಈ ಕ್ವಶನ್ಸ್ ಮೇಲೆ ನೀವು ಗಮನ ಹರಿಸಿ. ಎಲ್ಲರಿಗೂ ಶುಭವಾಗಲಿ ಅಂತ ಭಾವಿಸ್ತಾ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.